ಓಕೆ, ಫಸ್ಟ್ ವೀಕ್ ಆದ್ಮೇಲೆ ಗಿಲ್ಲಿ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿದ್ರಿ. ಸೆಕೆಂಡ್ ವೀಕ್ ಅಲ್ಲಿ ಚಂದ್ರಪ್ರಭಾ ಅವರು ನಿಮ್ಗೆ ತುಂಬಾ ಕ್ಲೋಸ್ ಆದ್ರು. ಅವರು ಯಾರ ಜೊತೆನೂ ಅಷ್ಟೊಂದು ಬೆರೀತಾ ಇರ್ಲಿಲ್ಲ ಅವರು, ಬಟ್ ಅದು ಬೇರೆ ತರ ಪೋಟ್ರೆ ಆಗ್ತಿತ್ತು ಹೊರಗಡೆ. ಚಂದ್ರಪ್ರಭಾ ಅವರು ಗಿಲ್ಲಿ ಮೇಲೆ, ಕಾವ್ಯನ್ ಮೇಲೆ ಹೇಳ್ತಾರೆ, ಆದ್ರೆ ರಿಷಾ ಗೌಡ ಜೊತೆ ತುಂಬಾ ಕ್ಲೋಸ್ ಆಗಿದ್ದಾರೆ. ಇದು ಯಾವ ತರ ಅಂತ ಕಿಚ್ಚ ಸುದೀಪ್ ಅವರೇ ಕೇಳ್ತಾ ಇದ್ರು. ಅಲ್ಲಿ ಹೇಗಿರ್ತಿತ್ತು ಅಂತ. ನಾವು ಹಾನೆಸ್ಟ್ಲಿ ವಿಲ್ ಟೆಲ್, ಹೀಸ್ ಅ ಕಾಮಿಡಿಯನ್. ಚಾನಲ್ ಜೊತೆ 10 ವರ್ಷ ಕೆಲಸ ಮಾಡಿದ್ದಾರೆ, ಗಿಲಿ ಗಿಲಿ ಅಂತೆಲ್ಲ ಶೋ ಮಾಡಿದ್ದಾರೆ. ನನ್ನ ಮೈಂಡಲ್ಲಿ ಒಂದೇ ಇದ್ದಿದ್ದು, ಅವ್ರ ಜೊತೆ ಮಾಡಿದ್ರೆ ಕಂಟೆಂಟ್ ಓಡುತ್ತೆ ಅಥವಾ ಫನ್ ಆಗಿ ಹೋಗುತ್ತೆ. ಅಂದ್ರೆ ಸಮಥಿಂಗ್ ಏನೋ ಒಂದು ಫನ್ ಕೊಡೋಣ, ಮನೇಲಿ ಫನ್ ಮಿಸ್ ಇದೆ ಅನ್ನೋದು. ಅದು ಸುಮ್ಮನೆ ಅದು ಗಿಲ್ಲಿ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದ ಕನೆಕ್ಷನ್ಗೆ ಗಿಲ್ಲಿ ಜೊತೆಗೆ ಅವ್ನಿಗೊಂದು ಸ್ವಲ್ಪ ಇದು ಕೊಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದು. ಅದು ಈ ಥರ ಆದಾಗ ನಾನೇ ಅವ್ರಿಗೆ ಹೇಳಿದ್ದೀನಿ, ಚಂದ್ರಪ್ರಭಾ ಅವ್ರಿಗೆ, ಯು ಕಾಂಟ್ ಬಿ ಸೈಲೆಂಟ್. ನನ್ನ ಮೇಲೆ ತಪ್ಪಾಗುತ್ತೆ, ಯಾಕಂದ್ರೆ ನಾವು 24 hours ಹಾಗೆ ಇದ್ರೆ ಸೆಕೆಂಡರಿ. ಅದು ಆ ಮೂಮೆಂಟ್ಗೆ ಮಾಡ್ತಾ ಇದ್ವಿ, ನಿಮ್ಮ ಪಾಡಿಗೆ ನೀವು ಇರ್ತಾ ಇದ್ರಿ, ನನ್ನ ಪಾಡಿಗೆ ನಾನು ಆಡ್ತಾ ಇದ್ದೆ. ಅದು ಲೈವಲ್ಲಿ ಕಾಣಿಸಿದೆ, ಅದು ಲೈವಲ್ಲಿ ನೋಡಿದ್ದಾರೆ. ಅದು ಸುಮ್ಮನೆ ರೇಕ್ಸ್ ಆ ಟೈಮಲ್ಲಿ ಬಂದಾಗ ನೀವು ಮಾತಾಡದೆ ಇದ್ದಾಗ ತಪ್ಪಾಗುತ್ತೆ. ಅವ್ರೇನು ಅಂದ್ಕೊಂಡ್ರು ಅಂದರೆ, ಅದು ಕ್ಲಾರಿಟಿಗೆ, ಅವರಿಬ್ಬರು ಯಂಗ್ಸ್ಟರ್ಸು, ಏನಾದರೂ ಲೈಕ್ ಇಲ್ಲಿ ಉಲ್ಟಾ ಹೊಡೆದ್ಬಿಡ್ತಲ್ಲ, ಹಿ ಕುಡ್ ನಾಟ್ ಟೇಕ್ ಇಟ್ ದಟ್. ಹೌದು, ಅದೇ ಒಂದು ಕಾರಣದಿಂದ ಅವ್ರು ತುಂಬಾ ಬೇಜಾರಾಗಿ ಹೊರಗಡೆ ಬಂದಾಗ ಕಾರಣ ಆಗಿದ್ರ. ಯಾಕಂದ್ರೆ ಅವ್ರೆಲ್ಲೂ ಹೇಳ್ಕೊಳ್ಳಿಲ್ಲ ಚಂದ್ರಪ್ರಭಾ ಅವ್ರನ್ನ, ಯಾಕೆ ಬೇಜಾರದೆ, ಯಾಕೆ ಅಷ್ಟೊಂದು ಬೇಜಾರಾಗಿ ಹೊರಗಡೆ ಬಂದೆ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ ಅವರು. ನಿಮ್ಗೆ ಏನ್ ಅನ್ಸತ್ತೆ? ಇಲ್ಲ, ಅವ್ರ ಆಟಕ್ಕೆ ಅವರೇ ಮುಳ್ಳಾದ್ರು ಅಂತ ಅನ್ಸ್ತು. ಯಾಕಂದ್ರೆ ಅದು ಹೇಳಿದ್ಮೇಲೆ ಕೊರಗ್ಬಿಟ್ರು, ಅದು ಹೇಳಿದ್ಮೇಲೆ. ಬಟ್ ಅದನ್ನ ಈಸಿ ಅನ್ನತ್ರ ತಗೊಳ್ಳಿಲ್ಲ. ಆಮೇಲೆ ಸರಿ ಮಾಡ್ಕೊಳ್ಳೋಣ, ಆಮೇಲೆ ಅಥವಾ ಅವ್ರ ಜೊತೆ ಮಾತಾಡಿ ತಿದ್ಕೊಳ್ಳೋಣ ಅನ್ನೋದು ಮಟ್ಟಕ್ಕೆ ತಗೊಳ್ಲಿಲ್ಲ. ಅದೆಲ್ಲೋ ತುಂಬ ಅವ್ರಿಗೆ ಎಫೆಕ್ಟ್ ಆಯ್ತೇನೋ ಗೊತ್ತಿಲ್ಲ. ನನಗಂತೂ ನಿಜ 1% ಎಫೆಕ್ಟ್. ಯಾಕಂದರೆ ನಂಗೆ ಗೊತ್ತಿತ್ತು ಅದು ಕಾಮಿಡಿಗೆ ನಾನು ಮಾಡ್ತಾ ಇದ್ದಿದ್ದು, ಹೊರಗಡೆನೂ ಕಾಮಿಡಿ ತೊಗೊತಾರೆ ಅಂತ. ಆಮೇಲೆ ಶಾರ್ಟ್ ಟರ್ಮ್ಗಂತಲೇ ಅದನ್ನೇ ನಾನು ಟ್ರಂಪ್ ಕಾರ್ಡಾಗಿ ಯೂಸ್ ಮಾಡಿರಲಿಲ್ಲ, ನನಗೆ ಬೇಕಾಗಿರಲಿಲ್ಲ ನನಗೆ. ಸೊ ಐ ಡೋಂಟ್ ನೋ, ಅವರು ಮೈಂಡ್ ಸೆಟ್ಟಲ್ಲಿ ಅವ್ರಿಗೆ ಗೊತ್ತಷ್ಟೇ ಏನಕ್ಕೆ ಗೇಮ್ ಸ್ಟಾಪ್ ಮಾಡ್ಕೊಂಡ್ರು ಅಂತ. ಹೊರಗಡೆ ನೋಡೋ ಜನಕ್ಕೆ ತುಂಬ ರಿಷಾ ಎಷ್ಟು ಅಗ್ರೆಸಿವ್ ಅನ್ಸಿದ್ರು, ಆದರೆ ಕಿಚನ ಪಂಚಾಯತ್ ದಿನ ತುಂಬ ಅಳ್ತೀರಾ ನೀವು, ನಾನು ಬೇಕಂತ ಮಾಡಿದ್ದಲ್ಲ, ತುಂಬ ಒಂದು ಅವರು ನನಗೆ ಕಿಡಿ ಹೊತ್ಸಿದ್ರು, ಹಾಗಾಗಿ ನನಗೆ ಹಿಂಗಾಯ್ತು. ಯಾಕೆ ಅಷ್ಟೊಂದು ಹತ್ರಿ ಅವತ್ತೇನೆ ಕರ್ನಾಟಕದ ಜನತೆಗೆ ಗೊತ್ತಾಯ್ತು ರಿಷಾ ಗೌಡ ಎಷ್ಟೊಂದು ಸಾಫ್ಟು, ಇಷ್ಟೊಂದು ಅವ್ರ ಮನಸ್ಸಲ್ಲಿ ಏನೂ ಇಲ್ಲ. ಯಾಕೆಂದ್ರೆ ಯಾವುದೇ ಮನಸ್ಸಲ್ಲಿ ಯಾವುದೇ ಒಂದು ದ್ವೇಷವನ್ನ ಇಟ್ಕೊಳ್ದೆ ಆಟ ಆಡಿದ್ರಿ ಅಂತ ಅಲ್ಲಿ ಕಾಣಿಸ್ತು ನಮಗೆ. ಅಂದ್ರೆ ಗಿಲ್ಲಿ ಅವರ ವಿಷಯದಲ್ಲಿ ನೀವು ಅಷ್ಟು ಇದಾಗಿದ್ರು ಇಲ್ಲ, ನಾನು ಬೇಕಂತ ಮಾಡಿಲ್ಲ, ಒಂದು ಮೂಮೆಂಟ್ ಅಲ್ಲಿ ಹಂಗೆ ಬಂದ್ಬಿಡ್ತು ಅಂತ. ಯಾಕೆ ಏನಾಯ್ತು ಅವತ್ತು? ಅಂದ್ರೆ ನಾನು ಬೇಕು ಅಂತ ಮಾಡಿದ್ರೆ ಐ ವಿಲ್ ಸ್ಟಿಕ್ ಆನ್ ಫಾರ್ ಇಟ್. ಈ ವಾರ ನಾನು ಹೊರಗಡೆ ಬಂದಿದ್ದು ನೋಡಿದ್ರೆ ನಂಗೆ ರಿಗ್ರೆಟ್ ಇರಲಿಲ್ಲ, ನಾನೇನು ತಪ್ಪು ಮಾಡಿಲ್ಲ, ನಾನು ಬಂದೆ ಅಂತ. ಹೌದು, ನೀವು ಯಾರಿಗೂ ಕೂಡ ತುಂಬಾ ಫೀಲ್ ಆಗಿ ಅಂದ್ರೆ ಯಾರಿಗೂ ಕೂಡ ನೀವು ನೀಟಾಗಿ ಅಷ್ಟೊಂದು ರೆಸ್ಪಾನ್ಸ್ ಮಾಡಿನೂ ಬರ್ಲಿಲ್ಲ ನೀವು, ಅದ್ ನಮ್ಗೆ ಕಾಣಿಸ್ತದೆ. ಐ ಫೆಲ್ಟ್ ಲೈಕ್ ನನಗೂ ಯಾವ ಕನೆಕ್ಷನ್ ಸಿಗ್ಲಿಲ್ಲ. ಓಕೆ, ಯಾರು ಬಾಂಡಿಂಗ್ ಆಗಿಲ್ಲ, ಸೊ ಯಾರಿಗೂ ಹೇಳೋದಿಲ್ಲ, ನೆಸೆಸರಿ ಇರಲಿಲ್ಲ. ಆಮೇಲೆ ಎಲ್ಲರಿಗೂ ಎಲ್ಲೋ ಮನಸ್ಸಿಂದ ಆಸೆ ಇತ್ತು, ಅವ್ರ ಆಸೆಗಳು ನೆರವೇರ್ತೇನೋ ಅಂತ ನನಗೆ ಫೀಲ್ ಆಯ್ತು. ಯಾರಿಗೂ ಇಷ್ಟನೂ ಇರಲಿಲ್ಲ. ನಾನು ಅಂದರೆ ನೋಡ್ತಾ ಇದ್ದೆ ಅಲ್ಲ, ಮೆಣಸಿನ್ಕಾಯಿ ಕೊಡಬೇಕಾದ್ರೆ, ಮಸಿ ಬೆಳಿಬೇಕಾದ್ರೆ ಯಾರಿಗೂ ನಾನು ಮನೇಲಿರೋದು ಇಷ್ಟ ಇರ್ತಾ ಇರಲಿಲ್ಲ. ಅಂದರೆ ಅದು ಟಾಸ್ಕ್ ಅಂತ ಅನ್ನಿಸ್ಲಿಲ್ವಾ ನಿಮಗೆ? ಎವ್ರಿ ಒನ್ ಟುಕ್ ಇಟ್ ಇನ್ ವೆರಿ ಪರ್ಸನಲ್ ಆ್ಯಂಡ್ ದೇ ಗೇವ್ ಇಟ್ ಬ್ಯಾಕ್ ಅಂತ ಹೇಳಿ. ಮೇ ಬಿ ನನ್ನ ಜಾಗದಲ್ಲಿ ಯಾವ್ದಾದ್ರು ವೀಕ್ ಕಂಟೆಸ್ಟೆಂಟ್ ಇದ್ದಿದ್ರೆ ಅಥವಾ ಮೈಂಡ್ ವೀಕ್ ಆಗಿದ್ದಿದ್ರೆ, ಇಟ್ ಈಸ್ ನಾಟ್ ಈಸಿ ಟು ಫೇಸ್ ಒನ್ ಪರ್ಸನ್ ಅಗೇನ್ಸ್ಟ್ ಸೋ ಮೆನಿ ಪೀಪಲ್. ಇಟ್ ವಾಸ್ ವೆರಿ ಮಚ್. ಆ್ಯಂಡ್ ನಾನು ಯಾಕೆ ಸುದೀಪ್ ಸರ್ ಮುಂದೆ ಅಂದರೆ, ತಪ್ಪು ಮೇ ಬಿ ಮಾಡಬೇಕಾದ್ರೆ ಅವ್ರು ಬುದ್ಧಿ ಹೇಳಬೇಕಾದ್ರೆ ತೊಗೊಳ್ಳೋಣ. ಈ ಮೂಮೆಂಟಿಗೆ ರಿಯಾಕ್ಟ್ ಮಾಡ್ತೀನಿ, ನನಗೆ ಸರಿ ಅನ್ಸ್ದಾಗ ನಾನು ರಿಯಾಕ್ಟ್ ಮಾಡ್ತೀನಿ. ನಾನು ಏನು ಮಾತಾಡಿರ್ತೀನಿ ನನಗೆ ನೆನಪಿರಲ್ಲ. ಆಗ ಸರ್ ಬಂದು ಹೇಳಬೇಕಾದ್ರೆ, ನಾನು ಈ ಥರ ಮಾತಾಡಿದ್ನ ಅಂತ ನನಗೆ ಫೀಲ್ ಆಗಿಬಿಟ್ಟು ಐ ವಾಸ್ ಕಾಮ್ ಡೌನ್. ಓಕೆ, ಇಲ್ಲಿ ವಿಷಯದಲ್ಲಿ ಇಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಹ್ಯಾಪೆಂಡ್. ಆಮೇಲೆ ನಮ್ಮಿಬ್ಬರು ಇದ್ದಿದ್ದು ಫ್ರೆಂಡ್ಶಿಪ್ ಸಲ್ಲಿಗೆ ಮೇಲೆ ಆಗಿದ್ದಕ್ಕೆ ಹಂಗೆ ಆಯಿತು ಅನ್ನೋದು ಬಿಟ್ಟರೆ ಯಾವುದೂ ಪರ್ಸ್ನಲ್ ಇರಲಿಲ್ಲ, ಏನೂ ಇರಲಿಲ್ಲ. ಯಾಕಂದರೆ ಅವನಿಗಿಂತ ಜಾಸ್ತಿ ಅಗ್ರೆಷನ್ ನಾನು ಬೇರೆಯವ್ರ ಜೊತೆ ಆದಾಗಲೇ ನಾನು ಕಾಮಾಗಿದ್ದೀನಿ. ಅದೆಲ್ಲೂ ಅವನ ಚೇಷ್ಟೆ ನನ್ನ ಕೋಪಕ್ಕೆ ಗುರಿ ಆಯ್ತೇನೋ ಅಂತ ಅನಿಸುತ್ತು ಅಂದ್ಬಿಟ್ರೆ ಆಗ ನನಗೆ ಫೀಲ್ ಆಯಿತು. ಕೋಪಕ್ಕೆ ಕೊಟ್ಬಿಟ್ಟು ಕೈನ ಇವಾಗ ಏನೂ ಮಾಡೋಕ್ಕಾಗಲ್ಲ. ಮೇ ಬಿ ಐ ಗಿವ್ ಅ ಓಪನ್ ಸ್ಟೇಟ್ಮೆಂಟ್, ಲೈಕ್ ನನಗೇನಾದರೂ ಅಗ್ರೆಷನ್ ಅಂತ ಪೀಪಲ್ ಅಕ್ಸೆಪ್ಟ್ ಮಾಡಿರಲಿಲ್ಲ ಅಂದರೆ ನಾನು ಸೆಲ್ಫ್ ಎಲಿಮಿನೇಷನ್ ಆಗಿಬಿಡ್ತಿದ್ದೆ. ಪೀಪಲ್ ನಾಟ್ ಅಕ್ಸೆಪ್ಟಿಂಗ್ ಮೀ ಅಂದರೆ ಅಲ್ಲಿ ಇದ್ಬಿಟ್ಟು ಏನಾಗ್ತಾ ಇರಲಿಲ್ಲ. ಬಿಕಾಸ್ ನಾನು ಅಳ್ದಿರೋ ವ್ಯಕ್ತಿ ನಾನು ಆಗಿರೋಕ್ಕಾಗಲ್ಲ ಅಲ್ವಾ. ನಾನು ವುಡ್ ಹ್ಯಾವ್ ಆಸ್ಕ್ಡ್ ಸುದೀಪ್ ಸರ್ ಪ್ಲೀಸ್ ಓಪನ್ ದ ಡೋರ್. ಒಂದು ವಾರ ಯಾರಿಗೇ ಆದ್ರೂ ಫಸ್ಟ್ ವೀಕು, ಸೆಕೆಂಡ್ ವೀಕು, ಥರ್ಡ್ ವೀಕು. ಬಟ್ ಅವ್ರು ಜೈಲಿಗೆ ಹಾಕಿದಾಗ ನನ್ನ ಮೈಂಡ್ ಸೆಟ್ ಚೇಂಜ್ ಆಯ್ತಲ್ಲ, ದಟ್ ವಾಸ್ ಅ ವೆರಿ ಚೇಂಜಿಂಗ್ ಮೂಮೆಂಟ್ ಫಾರ್ ಮೀ. ಮೇ ಬಿ ಸರ್ ಗೊತ್ತಾಯ್ತೇನೋ, ಅವಳನ್ನ ಒಬ್ಬಳನ್ನೇ ಇಟ್ಟರೆ ಗೊತ್ತಾಗುತ್ತೆ ಅವಳಿಗೆ ಅಂದಾಗ ದೆನ್ ಐ ಗಾಟ್ ಟು ನೋ ಅಂಡರ್ಸ್ಟ್ಯಾಂಡಿಂಗ್.
ಓಕೆ ಜನರನ್ನ ಕಳ್ಕೊಂಬಿಡೋದು ಈಸಿ, ಪಡ್ಕೊಳ್ಳೋದು ಕಷ್ಟ, ತಪ್ಪು ಮಾಡಿ ಹಿಂಗೆ ಅನುಭವಿಸೋದು ಕಷ್ಟ, ತಪ್ಪು ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಅನ್ನೋದೆಲ್ಲ ನನಗೆ ಅಲ್ಲಿ ಸ್ಲೋ ಪ್ರೋಸೆಸ್ ಆಗಿ ಅರ್ಥ ಆಯಿತು. ಓಕೆ. ಬಟ್ ಕೋಪ ಅನ್ನೋದು ಚಿಕ್ಕ ವಯಸ್ಸಿಂದನೂ ಇರೋದ್ರಿಂದ ಅದ್ರ ಮೇಲೆ ನಾನು ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೀನಿ ಕಂಟ್ರೋಲ್ ಆಗೋಕ್ಕೆ. ಬಟ್ ಇವಾಗ ಮುಂಚೆ ಅಷ್ಟು ದುಡುಕಲ್ಲ. ಅದೇ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೂ ಬಿಗ್ ಬಾಸ್ ಎಪಿಸೋಡ್ಗಳನ್ನ ನೋಡ್ಕೊಂಡು ಹೋಗಿದ್ದೀರಾ, ಅಲ್ಲಿ ಹೋಗಿ 30 ದಿನಗಳ ಮೇಲೇನೆ ಕಳೆದು ಬಂದಿದ್ದೀರಾ. ನಿಮಗೆ ಯಾರು ಗೆಲ್ತಾರೆ ಈ ಸಲ ಬಿಗ್ ಬಾಸ್ ಅಂತ ಅನ್ಸುತ್ತೆ? ನಿಜ, ನನಗೆ ಹೆಣ್ಮಕ್ಳು ಗೆಲ್ಬೇಕಂತ ಆಸೆ ಇದೆ. ಬಟ್ ಹೆಣ್ಮಕ್ಳು ಪೊಟೆನ್ಷಿಯಲ್ ಎಷ್ಟು ತೊಗೊಂಡು ಹೋಗ್ತಾರೋ ಗೊತ್ತಿಲ್ಲ ನನಗೆ. ಅಲ್ಲಿ ಗಿಲ್ಲಿ ಆಬ್ವಿಯಸ್ಲಿ ನನಗೆ ಫ್ರೆಂಡಾಗಿ ಆ ಕನೆಕ್ಷನ್ ಕೊಟ್ಟವನು, ನಿಜ ಜೆನ್ಯೂನ್ ಆಗಿ ಒಂದು ನಾನು ಇದ್ದೆ ಅಪ್ಪ ಅಂತ ಅಂದಾಗ. ಯಾಕಂದರೆ ಆ ಒಂದು ವಾರ ನಾನು ನಕ್ಕಿರೋದು ನನ್ನ ಲೈಫಲ್ಲೂ ಅಷ್ಟು ನಕ್ಕಿರಲ್ಲ, ಅಷ್ಟು ನಕ್ಸಿದ್ದಾನೆ. ಅದಕ್ಕೊಂದಕ್ಕೆ ಕೃತಜ್ಞತೆ ನನಗೆ ಯಾವಾಗಲೂ ಇದೆ. ಅವ್ನು ಗೆಲ್ಬೇಕನ್ನೋ ಆಸೆ ಇದೆ. ಬಿಟ್ಟರೆ ಅಶ್ವಿನಿ ಅವ್ರು ಗೆಲ್ಬೇಕು. ಇವರಿಬ್ಬರಲ್ಲಿ ಯಾರಿಗೆ ಸಿಕ್ಕಿದ್ರು ನಂಗೆ ಜಸ್ಟಿಫೈ ಅನ್ಸುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.